ಬೆಂಗಳೂರಿನ ಯಲಹಂಕ ಬಳಿ ಇರತಕ್ಕಂಥ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದವರನ್ನ ತೆರವುಗೊಳಿಸಿ ಸರ್ಕಾರ ಅದರಲ್ಲೂ ಜಿಬಿಎದವರು ಮನೆಗಳನ್ನು ಡೆಮಾಲಿಷ್ ಮಾಡಿದರು. ಈ ವಿಚಾರದಲ್ಲಿ ಕೇರಳ ಸರ್ಕಾರದ ರಾಜಕೀಯ. ನಿನ್ನೆ ಕೇರಳ ಸರ್ಕಾರದ ಎಂಪಿ ಒಬ್ಬರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಬುಲ್ಡೋಸರ್ ಸಂಸ್ಕೃತಿ ನಡೀತಾ ಇದೆ ಅಂತೆಲ್ಲ ಸಿಎಂ ಟ್ವೀಟ್ ಮಾಡಿದರು ಪಿಣರಾಯಿ ವಿಜಯನ್. ನೋಡಿ, ಈ ವಿಚಾರ ಎಷ್ಟು ಎಡವಟ್ಟಾಗ್ತಾ ಇದೆ ಅಂದರೆ ಅಕ್ರಮ ಒತ್ತುವರಿ ತೆರವು ಮಾಡಿದ್ದೇ ಮಹಾ ಅಪರಾಧನ ಅಂತಕ್ಕಂಥ ಪ್ರಶ್ನೆ. ಅಕ್ರಮ ಒತ್ತುವರಿ ತೆರವು ಮಾಡಿದ್ದೇ ಮಹಾ ಅಪರಾಧವಾಯ್ತಾ ಸರ್ಕಾರದ ವತಿಯಿಂದ? ಕರ್ನಾಟಕದಲ್ಲಿ ಈಗ ಕೇರಳ ದರ್ಬಾರ್ ಗಟ್ಟಿ ಧ್ವನಿ ಸರ್ಕಾರದ ವತಿಯಿಂದ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರದಿಂದ ಜಿ ಹುಜೂರ್ ನಿಲುವು. ಯಾಕೆಂದರೆ ಇದು ಎಐಸಿಸಿಯಿಂದೆಲ್ಲ ಒಂದಷ್ಟು ಆರ್ಡರ್ಗಳು ಬಂದಿತ್ತು. ಕೇರಳದಿಂದ ಎಂಪಿ MLAಗಳಿಂದ ಸ್ಥಳಕ್ಕೆ ಭೇಟಿ ಮುಂದುವರಿಕೆ. ಯಾರು ಪರ್ಮಿಷನ್ ಕೊಟ್ಟಿದ್ದೀವರಿಗೆ? ಕೇರಳದಿಂದ ಬಂದವರು ಕರ್ನಾಟಕದಲ್ಲಿ ದರ್ಬಾರ್ ಮಾಡೋದು ಯಾಕೆ ಅನ್ನುವಂತಹ ಪ್ರಶ್ನೆ. ಇವ್ರು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ನಿನ್ನೆ ಒಂದು ಸ್ವಲ್ಪ DCM ಸ್ವಲ್ಪ ಗರಂ ಆಗಿ ಮಾತನಾಡಿದ್ರು. ಸಿದ್ದರಾಮಯ್ಯನವರಂತೂ ಕಂಪ್ಲೀಟ್ ಸೈಲೆಂಟ್ ಆಗಿ ಮಾತನಾಡಿದ್ದು. ಅಯ್ಯೋ, ಅವ್ರಿಗೆಲ್ಲ ಬೇರೆ ಕಡೆ ಅನುಕೂಲ ಮಾಡಿಕೊಡ್ತೀವಿ, ವಾಸಯೋಗ್ಯ ಸ್ಥಳ ಅಲ್ಲ ಅದು, ಹಾಗೆ ಹೀಗೆ ಅಂತ. ಯಾರು ಗಟ್ಟಿಯಾಗಿ ನಿಮಗೇನಿಲ್ಲಿ ಕೆಲಸ, ನೀವು ಯಾಕೆ ನಮ್ಮ ಸರ್ಕಾರದ ಆಡಳಿತದಲ್ಲಿ ತಲೆ ತೋರಿಸ್ತಾ ಇದ್ದೀರಾ ಅಂತ ಯಾರೂ ಕೇಳ್ತಾ ಇಲ್ಲ. ಯಾಕೆ ರಾಜ್ಯ ಸರ್ಕಾರ ಒಂದು ರೀತಿ ಸರೆಂಡರ್ ಆಗೋಯ್ತಾ? KC ವೇಣುಗೋಪಾಲ್ ಅವರು ಕೇಳಿದ್ರಂತೆ ವರದಿಯನ್ನು, ಆ ವರದಿಯನ್ನು ರಾಜ್ಯ ಸರ್ಕಾರದಿಂದ ಕೊಟ್ಟರಂತೆ. ಯಾಕೆ ಬೇಕು? ನಮ್ಮ ಸರ್ಕಾರದ ಆಡಳಿತದ ವಿಚಾರದಲ್ಲಿ ಕೇರಳದವರು ಯಾಕೆ ಹಸ್ತಕ್ಷೇಪ ಮಾಡಬೇಕು? ಈ ಪ್ರಶ್ನೆಯನ್ನು ಯಾಕೆ ಯಾರೂ ಪ್ರಶ್ನೆ ಮಾಡ್ತಿಲ್ಲ. ಹೋಗಲಿ, ಕೇರಳದಲ್ಲೂ ಕೂಡ ಕೇಂದ್ರ ಕಾಂಗ್ರೆಸ್ಸೇ ಇದ್ದಿದ್ರೆ ಅದೊಂದು ಲೆಕ್ಕಾಚಾರ. ಅಲ್ಲಿರೋ ಲೆಫ್ಟ್ ಅವ್ರ ವಿಚಾರದಲ್ಲಿ ಇವ್ರು ಯಾಕೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಹಾಗಿರೋದೇ ಶರಣರಾಗ್ಬಿಟ್ಟಿದೆಯಾ? ಅವ್ರಿಗೆ ಸರೆಂಡರ್ ಆಗಿದೆಯಾ? ಯಾರೂ ಕೂಡ ಇದನ್ನು ವಿರೋಧ ಮಾಡ್ತಾ ಇಲ್ಲ. ಅವ್ರು ಯಾರಿಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡೋದಕ್ಕೆ? ಕೋಗಿಲು ಲೇಔಟ್ ಅಕ್ರಮ ಅಂತ ಕರ್ನಾಟಕ ಸರ್ಕಾರನೇ ಹೇಳಿದೆ. ಅಕ್ರಮವಾಗಿ ವಾಸ ಮಾಡ್ತಾ ಇದ್ರು. ಹೀಗಿದ್ರೂ ಕೂಡ ರಾಜ್ಯ ಸರ್ಕಾರದ ನಿಲುವನ್ನು ಪ್ರಶ್ನೆ ಮಾಡ್ತಾ ಇದೆ ಕೇರಳ. ಅದು ಕರ್ನಾಟಕಕ್ಕೆ ಬಂದು ನಮ್ಮವರನ್ನೇ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಯಾಕೆ? CM DCM ಇವರ ಧ್ವನಿಯನ್ನು ಅಡಗಿಸಿದ್ದು ಯಾರು? ಕಾಂಗ್ರೆಸ್ ನಿಲುವೇ ಬದಲಾಯ್ತಾ ಹಾಗಾದರೆ ಈ ವಿಚಾರದಲ್ಲಿ? ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಕಾಂಗ್ರೆಸ್ನ ನಿಲುವೇನು? GBAದವ್ರು ಹೇಳ್ತಾರೆ ಘನತ್ಯಾಜ್ಯ ನಿರ್ವಹಣಾ ಪ್ರಾಧಿಕಾರಕ್ಕೆ ಸೇರಿದ್ದ ಜಾಗ, ಅದು ಕಸ ಹಾಕೋದಕ್ಕೆ ಅಂತ ಬಿಟ್ಟಿರ್ತಕ್ಕಂಥ ಜಾಗ, ಹಾಗಾಗಿ ಅವ್ರನ್ನ ನಾವು ಅಲ್ಲಿಂದ ತೆರವು ಮಾಡಿದ್ದೀವಿ ಅಂತ. ಅದನ್ನು ಹೇಳಬೇಕಲ್ಲ. ಒಂದು ವೇಳೆ ಅದು ಕಾನೂನು ಬಾಹಿರವಾಗಿದ್ದರೆ ಕೋರ್ಟ್ ಇದೆ, ನೋಡ್ಕೊಳ್ಳುತ್ತೆ. ಕೇರಳದವ್ರು ಯಾರು ನಮಗೆ ಆರ್ಡರ್ ಮಾಡೋದಕ್ಕೆ? ಅವ್ರು ಯಾರು ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡೋದಕ್ಕೆ? ಒಬ್ಬರು MP ಬರ್ತಾರೆ, ಒಬ್ಬರು MLA ಬರ್ತಾರೆ, CM ನೋಡಿದ್ರೆ ಅಲ್ಲಿ ಪೋಸ್ಟ್ ಹಾಕ್ತಾರೆ. ನಮ್ಮ ಸರ್ಕಾರದ ಆಡಳಿತ ವಿಚಾರದಲ್ಲಿ ಇವರು ಮೂಗು ತೂರಿಸುವ ಅವಶ್ಯಕತೆ ಇಲ್ಲ. ಇದನ್ನ ಗಟ್ಟಿಯಾಗಿ ಹೇಳಬೇಕಾದವರು CM DCM. ಅವರೇ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಏನು ವಿರೋಧ ಪಕ್ಷದವರು ಅಪೋಸ್ ಮಾಡೋಕ್ಕಾಗುತ್ತಾ? ಇಲ್ಲಿ ಇಂಥ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರದ ಪರವಾಗೇ ನಿಲ್ಲಬೇಕು ವಿರೋಧ ಪಕ್ಷದವರು. ರಾಜ್ಯ ಸರ್ಕಾರ ಕೇರಳ ಸರ್ಕಾರವನ್ನು ಅಪೋಸ್ ಮಾಡಬೇಕು. ಅದು ಯಾವ ಕೆಲಸನೂ ಆಗ್ತಾ ಇಲ್ಲ. ಯಾಕೆ? ಯಾರಾದರೂ ಒಬ್ಬರು ಉತ್ತರ ಕೊಡಬೇಕಲ್ಲ. ಹಾಗಾದರೆ ವೇಣುಗೋಪಾಲ್ ಅವ್ರು ಕೇಳಿಬಿಟ್ರು, ಅಥವಾ ಪ್ರಿಯಾಂಕಾ ವಾದ್ರಾ ಅವರು ಅಲ್ಲಿ ಸಂಸದರಾಗಿದ್ದಾರೆ, ಇಷ್ಟೇ ಸಾಕಾಗೋಯ್ತಾ?